ಹೊನ್ನಾಳಿ ತಾಲೂಕು ಬಿದಿರಗೆಡ್ಡೆ ಹಾಂ ಇಲ್ಲಿ ಔಷಧಿ ನಮ್ಮ ಫ್ರೆಂಡ್ ಒಬ್ರು ಔಷಧಿ ಹಾಕಿದ್ರು. ಈ ತೋಟ ನೋಡಿದೆ ಅದನ್ನ. ಈ ತೋಟ ನೋಡಿ ನನಗೆ ಬರೀ ಖುಷಿ ಅನಿಸ್ತು. ಆದರೂ ಶೀತ ಜಮೀನಿದು, ಶೀತ ಜಮೀನಿಗೂ ಆದರೂ ಈ ಟೈಪ್ ಮಾತು ಅಂದರೆ ನಾವು 5-6 ಎಕರೆ ತೋಟ ಮಾಡಿದ್ದೀನಿ ಈಗ. ಆದರೂ ಕೊಟ್ಟಿಗೆ ಗೊಬ್ಬರ, ಈ ಸರ್ಕಾರಿ ಗೊಬ್ಬರ ಬೇಕಾದಷ್ಟು ಹಾಕಿದ್ರು. ಈ ಥರ ಹೇಳಿ ನಾನು ಎಲ್ಲಿ ಯಾವ ತೋಟಗಳು ಪ್ರಾಡಕ್ಟ್ಗಳಿಂದ ನಮಗೆ ಭಾಳ ತುಂಬಾ ಬೆನಿಫಿಟ್ ಆಗಿದೆ. ನಮ್ಮ ತೋಟದಲ್ಲಿ ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ ತುಂಬಾನೇ ಇಳುವರಿಯಲ್ಲಿ ಬದಲಾವಣೆ. ಕೊಯ್ದ್ರು ಇನ್ನೂ 3 ಸರಿ ಕೊಯ್ಯೋದೈತಿದು. ಈಗ ನಮ್ಮ ಹೊಲ ಈಗ 3 ಸರಿ ಕೊಯ್ದವಿ, ಇನ್ನೊಂದು ಸರಿ ಕೊಯ್ದ್ರೆ ತೋಟ ಕ್ಲೋಸ್ ನಮ್ಮವು. ಹಾಗಾಗಿ ಈ ತೋಟ ನೋಡಿ ನನಗೆ ಭಾರಿ ಖುಷಿ ಅನಿಸ್ತು. ನೆಕ್ಸ್ಟ್ ಬಾರಪ್ಪ ನಾನು 1.5 ಎಕರೆ ಜಮೀನು ಮಾಡಿಸ್ಬೇಕು ಅಂತ ಮಾಡಿದ್ದೀನಿ. ಹಂಗಾಗಿ ಇನ್ನೂ ಒಂದು 3-4 ಜನ ಇದನ್ನ ತೋಟ ನೋಡಿ ಮಾಡ್ತವೆ ಅಂತ ಅವರು ಹೇಳಿದ್ದಾರೆ. ಶೀತ ಜಮೀನಿಗೆ ಹಳ್ಳು ಜಾಸ್ತಿ ಉದುರೋದು ಜಾಸ್ತಿ, ಆದ್ರೂ ಇದ್ರಾಗ ಹಳ್ಳುದ್ರಿಲ್ಲ. ಔಷಧಿ ಪವರ್ ಏನಿರ್ಬೋದು ಏನೋ ಒಟ್ಟು, ಆದ್ರೂ ಹಳ್ಳುದ್ರಿಲ್ಲ. ಈಗ ಇನ್ನೂ 3 ಗೊನೆ ಕೊಯ್ದಾರೆ, ಇನ್ನೂ 2-3 ಗೊನೆ 4 ಗೊನೆ. ನಮಗೆ ಹಿಂದಿನ ವರ್ಷ ಬಹಳ ಡ್ರಾಪಿಂಗ್ ಆಗ್ತಿತ್ತು ಸರ್. ಈ ವರ್ಷದಿಂದ ಈ ಒಂದು ಡ್ರಾಪಿಂಗ್ ಬಹಳ ಕಡಿಮೆ ಆಗಿದೆ. ಉದುರೋದು ಗಿದ್ರೋದು ಏನೋ ಪ್ರಾಬ್ಲಮ್ ಇಲ್ಲ, ಬಟ್ ಎಕ್ಸಲೆಂಟ್. ಏನು ಕೊಟ್ಟಿಗೆ ಗೊಬ್ಬರ ಮಾಡ್ತಾವಲ್ಲ ಸರ್, ನಾವು ಕೊಟ್ಟಿಗೆ ಗೊಬ್ಬರಕ್ಕಿಂತಲೂ ಈ ಔಷಧಿ ಈಜಿ ಆಕತ್ತೆ ನಮಗೆ ಮಾಡಕ್ಕೆ. ಕೊಟ್ಟಿಗೆ ಗೊಬ್ಬರ ಕೂಲಿಯರ್ ಗುಣಿಸುತ್ತ ಮಾಡಿಸೋದು, ಕಟ್ಟೋದು ಮಾಡೋದು, ಅದಕ್ಕೆ ನೋಡಿದ್ರೆ ಅದು ಹೆಚ್ಚು ಕಮ್ಮಿ ಒಂದು 30-35 ಸಾವಿರ ಮೇಲೆ ಬರ್ತದೆ ಖರ್ಚು. ಅದು ಇದು 20,000-25,000 ರೂಪಾಯಿ ಅಂತ ಹೇಳಿದ್ದಾರೆ. ಗುಣಿಸುತ್ತಿಲ್ಲ, ಯಾವ್ದು ಇಲ್ಲ, ಸುಮ್ಮನೆ ಇದು ಮಾಡೋದಷ್ಟೇ. ನಮ್ಮ ಹೊಲದಲ್ಲಿ ಇದು ಇಡು ಮುಂಡಿಗೆ ರೋಗ, ಈಗ ಮರ ಕ್ರಾಸ್ ಆಗೋದು ಆ ತರ ಎಲ್ಲ ಇತ್ತು ಸರ್. ಅದೆಲ್ಲ ಕಂಟ್ರೋಲ್ ಆಗಿದೆ. ಕೊಳೆ ರೋಗ ಬರಲ್ಲ, ಇಂಪಾರ್ಟೆಂಟ್. ಅದು ಕೊಳೆ ರೋಗ ಬರಲ್ಲ ಗಿಡಕ್ಕೆ. ಇವು ನೋಡ್ರಿ ಶೀತ ನೆಲದಾಗೆ ಆಮೇಲೆ ಕಾಯಿ ಈಲ್ಡ್ ಬರ್ತದೆ, ದಪ್ಪ ಬರ್ತದೆ. ಇದು ನಮ್ಮ ಹೊಲ ಸಣ್ಣ, ನಾವು ಕಾಯಿ ನೋಡಿದ್ರೆ ಸಣ್ಣ ಹಿಪ್ಪೆ ಬಂದಂಗ್ ಬರುತ್ತೆ. ಈ ಭತ್ತ ಹೆಂಗ್ ಕಾಯಿ ಜಳ ಬರ್ತಲ್ಲ ಆ ಟೈಪ್ ಆಗ್ಬಿಡತ್ತೆ. ಈಗ ಈ ಬೇರೆ ಗೊಬ್ಬರ ಹಾಕತ್ತಿ ನೀವು ಆಮೇಲೆ ಅಂಡೆ ಹೊಡ್ಕೊಡಿ, ಅಂಡೆ ಹೊಡೆದು ಒಂದು ಹೊಡೆದಲ್ಲ ಇದ್ರಾಗೆ ಅಂಡೆ ಹೊಡ್ಕೊಡು. ನಮ್ಮ ಹೊಲ ಅಂಡೆ ಹೊಡ್ಕಾಗಿದಾವ ಈಗ. ವ್ಯತ್ಯಾಸ ಬಹಳ ಇದೆ, ಎಲ್ಲ ಬಹಳ ಆಯ್ತು. ನಮ್ಮ ನೆಲಕ್ಕೆ ಚೆನ್ನಾಗಿ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಭೋಜರಾಜ್ ಗೌಡ. ಎಷ್ಟು ವರ್ಷದಿಂದ ಬಳಕೆ ಮಾಡ್ತಾ ಇದ್ರಿ ಈ ತಂತ್ರಜ್ಞಾನ? ನಾವು 2 ವರ್ಷದಿಂದ 2 ವರ್ಷದಿಂದ ಇದು 1600 ಗಿಡ ಐತಿ. 1500 ಗಿಡದ ಲೆಕ್ಕ, 100 ಗಿಡ ಸಿಡ್ಲು ಹೊಡೆದೋಗ್ಯಾವ. ಆದ್ರೂ ನಾವು ಈಗ 11 ಲಕ್ಷ. ಈಗ ನೀವು ನಮ್ಮ ತಂತ್ರಜ್ಞಾನದ ಏನು ಎಷ್ಟು ಸಲ ಬಳಸಿರಿ? ನಾವು 2 ಸಲ ಬಳಸಿ, ಅದನ್ನ ಬಳಸಿದ್ಮೇಲೆ ಕೊಳಿ ಗಿಳಿ ಭಾಳ ಇಂಪ್ರೂವ್. ಎಲ್ಲಾ ಕಡೆನೂ ಕೊಳಿ ಅನ್ನೋದು ಒಂದು ಕೇಳಿ ಬರ್ತಾ ಐತಿ. ಆದ್ರೆ ನಾವು 2 ಸಲ ಔಷಧಿ ಹೊಡೆದ್ರೆ ನಮ್ಮ ಕೊಳಿ ಪಳಿ ಈ ತಂತ್ರಜ್ಞಾನದ ಔಷಧಿ 2 ಸಲ ಹೊಡೆದ್ರು ನಿಮ್ ಕೊಳೆ ಕಂಡು ಬಂದ ಅಂದ್ರೆ ನಮ್ಮ ಮಾಡಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಐತಿ ಅನ್ಸುತ್ತೆ. ಎಲ್ಲಾ ಕಡೆ ನೋಡಿದ್ರೆ ನಮ್ಮ ತೋಟ ನೋಡಿ ಖುಷಿ ಪಡ್ತಾರೆ. ಏನ್ ಮಾಡ್ತೀರಿ, ಬೇರೆ ಕಡೆ ಅಡಿಕೆ ಕಡಿಮೆ ಏನ್ ಮಾಡ್ತೀರಿ, ನಮ್ಮ ಕಡೆ ಎಲ್ಲ ಅಡಿಕೆ ಹಿಡಿತಾ ಇಲ್ಲ, ಏನ್ ಮಾಡ್ತೀರಿ, ಎಲ್ಲ ಬಂದು ಕೇಳ್ತೇವೆ. ಎಷ್ಟು ವರ್ಷದ ಅಡಿಕೆ ಗಿಡಗಳು? ಅದು 4ನೇ ವರ್ಷದ್ದು. 4ನೇ ವರ್ಷ, 5ನೇ ವರ್ಷ. 1 ಇಯರ್ ಒಳಗೆ ಚೆನ್ನಾಗಿ ಕೊಟ್ಟೈತಿ. ಆಮೇಲೆ ಚೆನ್ನಾಗಿ ಗೊನೆ ಬಂದೈತಿ. ಉದ್ರೋದು ಗಿದ್ರೋದು ಏನೋ ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಮ ಕಿರಣ್ ತಂತ್ರಜ್ಞಾನ ಬಳಕೆ ಮಾಡಿರೋದ್ರಿಂದ ನಿಮ್ಮಲ್ಲಿ ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ ಆದ ಬದಲಾವಣೆ? ಹೋದ ವರ್ಷಕ್ಕೂ ಈ ವರ್ಷಕ್ಕೂ 3 ಪಟ್ಟು ಜಾಸ್ತಿ. ಇದನ್ನು ಮಾಡೋದ್ರಿಂದ ಒಳ್ಳೆ ಬೆಳೆನೂ ಸಿಗ್ತೈತಿ. ಪ್ರತಿಯೊಂದು ನಮ್ಮ ತೋಟ ಈ ಕೆಂಪು ಕಾಣ್ತದಲ್ಲ, ಒಟ್ಟ ಯಾವುದೇ ಮಳೆಗಾಲ, ಬೇಸಿಗೆ ಇರ್ಬೋದು, ಯಾವುದೇ ಟೈಮ್ ಇರ್ಬೋದು, ಹಚ್ಚೋ ಕಾಣದ್ರಪ್ಪ.